ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಜಿ ಶಾಸಕ ಎ. ಮಂಜುನಾಥ್ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಐತಿಹಾಸಿಕ ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಕುಟುಂಬ ಸಮೇತ ಭೇಟಿ ಕೊಟ್ಟು ರಂಗನಾಥ ಸ್ವಾಮಿಯ ದರ್ಶನ ಪಡೆದರು. ನಂತರ ಅಭಿಮಾನಿಗಳು ಪ್ರೀತಿಯಿಂದ ತಂದಂತಹ ಕೇಕ್ ಅನ್ನು ಕತ್ತರಿಸುವುದರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದರು. ನಂತರ NS ವೃತ್ತದಲ್ಲಿ ಕರಡಿ ನಾಗರಾಜರವರ ನೇತೃತ್ವದಲ್ಲಿ ಅಭಿಮಾನಿಗಳು ತಂದಂಥ ಕೇಕನ್ನು ಕತ್ತರಿಸಿದರು. ಹಾಗೂ ವಿಶೇಷವಾಗಿ ಪ್ರಥಮ ಬಾರಿಗೆ ನೋಟಿನ ಹಾರವನ್ನು ಅಭಿಮಾನಿಗಳು ಎ. ಮಂಜುನಾಥ್ ಅವರಿಗೆ ಹಾಕಿ ಸಂಭ್ರಮಿಸಿದರು. ಮಾನನೀಯ ಮಾಜಿ ಶಾಸಕರಾದ ಎ. ಮಂಜುನಾಥ್ರವರು ಇವತ್ತು ಜನ್ಮದಿನ ಆಚರಿಸಿಕೊಳ್ತಿದ್ದಾರೆ. ಕರುನಾಡು ರಂಗನಾಥ ಸ್ವಾಮಿ ಹಾಗೂ ಮತ್ತಿತರ ಎಲ್ಲ ದೇವಾನುದೇವತೆಗಳು ಕೂಡ ಬಡವರ ಪರವಾಗಿ ವಾಯಿಸುತ್ತಿದ್ದಂಥ ಎ. ಮಂಜೂರವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕರುಣಿಸಿ ಜನಸೇವೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ ಇವತ್ತು ಜನ್ಮದಿನ ಆಚರಿಸ್ಕೊಳ್ತಿದ್ದೀರಿ, ನಮ್ಮೆಲ್ಲರ ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು ಗುರುಗಳೇ. ಹುಟ್ಟುಹಬ್ಬದ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಳಿ. ಮೊದಲಿಗೆ ಈ ನಾಡಪ್ರಭು ಕೆಂಪೇಗೌಡರ ನಾಡಿನಲ್ಲಿ ಇವತ್ತು ಶ್ರೀ ರಂಗನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡೆದು, ಶ್ರೀ ಸೋಮೇಶ್ವರ ಆಶೀರ್ವಾದ ಪಡೆದು, ಕಲ್ಯಾಣ ಸರ್ಕಲ್ ಗಣಪತಿಯ ಆಶೀರ್ವಾದಗಳೊಂದಿಗೆ, ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದಗಳೊಂದಿಗೆ ಇವತ್ತು ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು, ನನ್ನ ಹಿತೈಷಿಗಳು, ನನ್ನೆಲ್ಲ ಸ್ನೇಹಿತರು ಸೇರಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದಾರೆ. ನಾನಾದರೂ ಈ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸ್ತೇನೆ. ನಾನು ಈ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು, ಇದು ನನ್ನ ಕರ್ಮಭೂಮಿ, ನಾನು ಈ ಕ್ಷೇತ್ರದ ಸೇವೆ ಮಾಡುವಂಥ ಭಾಗ್ಯ ನನ್ನ ಪಾಲಿಗೆ ನಿಜವಾಗಲೂ ಈ ರಂಗನಾಥ ಸ್ವಾಮಿ ದಯಪಾಲಿಸಿದ್ದಾರೆ ಅಂತೇಳಿ ತಿಳಿದು, ಬಡವರ ಪರವಾಗಿ, ಈ ಕ್ಷೇತ್ರದ ರೈತರ ಪರವಾಗಿ, ಈ ಕ್ಷೇತ್ರದಲ್ಲಿ ಧ್ವನಿ ಇಲ್ಲದೆ ಇರೋರ ಪರವಾಗಿ ನನ್ನ ಹೋರಾಟ ಯಾವತ್ತೂ ಕೂಡ ಮುಂದುವರಿತದೆ. ನಾನು ಈಗ ತಾನೇ ಸ್ವಾಮಿಯಲ್ಲಿ ಹರಕೆಯನ್ನಿಟ್ಟಿದ್ದೇನೆ, ನಿವೇದನೆ ಮಾಡಿದ್ದೇನೆ. ಮಾಗಡಿ ಕ್ಷೇತ್ರ ನೀರಾವರಿ ಕ್ಷೇತ್ರ ಆಗಬೇಕು, ಅದಕ್ಕೆ ಸಂಪೂರ್ಣ ಆಶೀರ್ವಾದ ಆ ಸ್ವಾಮಿ ಅನುಗ್ರಹಿಸಲಿ ಅಂತೇಳಿ ಆ ಸ್ವಾಮಿಯಲ್ಲಿ ಹರಕೆಯನ್ನಿಟ್ಟಿದ್ದೇನೆ. ಬೇರೆ ಏನೇನೂ ಕೇಳಿಲ್ಲ. ನಮಗೆ ಈ ನೀರಾವರಿ ಯೋಜನೆ ಸಂಪೂರ್ಣಗೊಳಿಸುವಂಥ ಶಕ್ತಿ ಆ ಪರಮಾತ್ಮ ಕೊಡಲಿ. ಈ ತಾಲೂಕು 1% ನೀರಾವರಿ ಯೋಜನೆ ಇಲ್ಲ. ನಾವೇನು ಹೇಮಾವತಿ ನೀರನ್ನು ಈ ತಾಲೂಕಿಗೆ ಹರಿಸ್ಬೇಕು ಅನ್ನೋಂಥ ನಮ್ಮ ಹೋರಾಟದ ಸಂಘಟನೆ ಏನಿದೆ, ಅದರ ಜೊತೆಯಲ್ಲಿ ಕಾವೇರಿ ನೀರನ್ನು ವೈಜಿಗುಡ್ಡ ಮಂಚಿನ ಬೆಲೆಗೆ ಮಾನ್ಯ ಕುಮಾರಸ್ವಾಮಿಯವರು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ನಾನು ಈ ತಾಲೂಕಿಗೆ ಮೊದಲನೇ ಬಾರಿ ಶಾಸಕನಾದಾಗ ಯೋಜನೆ ಪೂರ್ಣಗೊಳಿಸಿದ್ದೇನೆ.
ಅದರಿಂದ ಮತ್ತೆ ಎಲ್ಲ ಕೆರೆಗಳನ್ನು ತುಂಬಿಸಿ ಹಳ್ಳಕೊಳ್ಳಗಳಲ್ಲಿ ನೀರರಿಸಿ ಇಡೀ ನನ್ನ ಕ್ಷೇತ್ರದ ರೈತರ ಮುಖದಲ್ಲಿ ಮಂದಹಾಸ ತರಬೇಕು ಅನ್ನುವಂಥ ಒಂದೇ ಆಸೆ ಇದೆ. ಅದನ್ನು ಈಡೇರಿಸು ಪರಮಾತ್ಮ ಅಂತೇಳಿ ಆ ಪರಮಾತ್ಮನಲ್ಲಿ ನಿವೇದನೆ ಮಾಡಿದ್ದೆ. ಸರ್, ಇವತ್ತು ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನಾಟಕ ಪ್ರದರ್ಶನ ಕೂಡ ಇದೆ ಸರ್, ಅದು ವಿಶೇಷತೆ ಏನು ಸರ್? ನನ್ನ ಪ್ರತಿ ವರ್ಷ ಹುಟ್ಟುಹಬ್ಬಕ್ಕೆ ಬಿಡದಿನಲ್ಲಿ ನನ್ನೆಲ್ಲ ಸ್ನೇಹಿತರು, ನನ್ನ ಅಭಿಮಾನಿಗಳು, ಕಲಾರಂಗದಲ್ಲಿ ಭಾಳ ಆಸಕ್ತಿ ಇರ್ತಕ್ಕಂಥ ಒಂದು ತಂಡ ಶ್ರೀ ಆಂಜನೇಯ ಕೃಪಪೋಷಿತ ನಾಟಕ ಮಂಡಳಿ ಬಿಡದಿಯವರು ಭಾಳಷ್ಟು ಹೆಚ್ಚಿನ ಕಲೆಯನ್ನು ಕರಗತ ಮಾಡಿಕೊಂಡು ಕಲೆಯಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಥಾನಮಾನವನ್ನು ಗಳಿಸಿರ್ತಕ್ಕಂಥ ಎಲ್ಲ ಪಾತ್ರಧಾರಿಗಳು ಇವತ್ತು ಮಾಗಡಿನಲ್ಲಿ ನಮ್ಮ JDS ಭವನದಲ್ಲಿ ಪೌರಾಣಿಕ ನಾಟಕ ದಕ್ಷಯಜ್ಞ, ಈ ಭಾಗದಲ್ಲಿ ದಕ್ಷಯಜ್ಞ ನಾಟಕ ಅಪರೂಪ. ಆದರೆ ಆ ದಕ್ಷಯಜ್ಞ ಅನ್ನುವಂಥ ನಾಟಕವನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇರೋದು ಇಡೀ ನಮ್ಮ ತಾಲೂಕಿನ ಕಲಾಭಿಮಾನಿಗಳಿಗೆ. ಕಳೆದ ಬಾರಿ ಮಾಗಡಿಯಿಂದ ಬಂದಂಥ ಹಲವಾರು ಸ್ನೇಹಿತರು, ಕಲಾಭಿಮಾನಿಗಳು ಕೇಳಿಕೊಂಡ್ರು, ನೀವು ಬರೋ ವರ್ಷ ಮಂಜಣ್ಣವ್ರ ಹುಟ್ಟಿದಬ್ಬಕ್ಕೆ ನೀವು ಮಾಗಡಿನಲ್ಲಿ ಈ ನಾಟಕ ಪ್ರದರ್ಶನ ಮಾಡಬೇಕು ಅಂತ ಅವರು ಅವತ್ತು ಮಾತು ಕೊಟ್ಟಿದ್ದರು. ಅದೇ ರೀತಿ ಇವತ್ತು ಬಂದು ಪ್ರದರ್ಶನ ನಡೀತಾ ಇದೆ. ಭಾಳ ಒಳ್ಳೆಯ ನಾಟಕ, ಅದರಲ್ಲಿ ಭಾಳಷ್ಟು ಸಾರಾಂಶ ಇದೆ. ಅದನ್ನೆಲ್ಲ ನಮ್ಮ ಕಲಾ ರಸಿಕರು, ಕಲಾಭಿಮಾನಿಗಳು ಸವಿತಾರೆ ಅನ್ನುವಂಥ ಒಂದು ನಂಬಿಕೆ. ಬಡತನದಲ್ಲಿ ಜನಿಸಿದವರಿಗೆ ಮಾತ್ರ ಬಡವರ ಹಸಿವು ಗೊತ್ತಾಗುತ್ತೆ. ಬಡತನದಲ್ಲಿ ಜನಿಸಿ ಜನಸೇವೆಯೇ ಜನಾರ್ದನ ಸೇವೆ ಅಂತ ನಂಬಿಕೊಂಡು ಎಲ್ಲರೂ ಮಾಡ್ತಿರ್ತಕ್ಕಂಥ ಸಕಲ ಚರಾಚರ ಜೀವಿ ಜಂತುಗಳಿಗೆ ಅನ್ನ ನೀಡ್ತಕ್ಕಂಥ ರೈತನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಕರುಣಾಳು ದೇವರ ಕೃಪೆ ದೊರೆಯಲಿ. ಸಹೋದರಿ ಶ್ರೀಮತಿ ಲಕ್ಷ್ಮೀ ಮಂಜುನಾಥ್ರವರಿಗೆ ನಿಮ್ಮೆಲ್ಲ ಬಳಗಕ್ಕೆ ದೇವರ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಿ ಸೇವೆ ಮಾಡ್ತಕ್ಕಂಥ ಅವಕಾಶದಲ್ಲಿ ಅಭಿನಂದನೆ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.